One, two little hands. Good evening, children. Welcome back to my class. ಇವತ್ತು ಒಂದನೇ ಕ್ಲಾಸಿನಲ್ಲಿ ಚಾಪ್ಟರ್ ಟು ಲಿಟಲ್ ಹ್ಯಾಂಡ್ಸ್ ಇಂದ ಹೇಳಿದೆ. ಅದರ ಮುಂದಿನ ಕ್ಲಾಸ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾರ್ಟ್ಸ್ ಆಫ್ ದ ಬಾಡಿ, ಈ ನಮ್ಮ ದೇಹದಲ್ಲಿರುವ ಭಾಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೀತ್. ಹೆಡ್, ಶೋಲ್ಡರ್, knee and teeth. Head, shoulders, knees and ear. Head, shoulder, knees and ears. Head, shoulder, knees and toes. Head, shoulder, knees and toes. ಇಲ್ಲಿ ಕೆಳಗಿಂದ ಇರ್ತಲ್ಲ toys. I clap with my hands. I clap with my hands. I talk with my eyes. ಕಣ್ಣುಗಳಿಂದ ಏನು ಮಾಡ್ತೀವಿ, ಬೆಳಿತೀವಿ. I talk with my eyes. I walk with my legs. ಕಾಲುಗಳಿಂದ ಏನು ಮಾಡ್ತೀವಿ, ನಡಿತೀವಿ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಹೆಡ್, ಶೋಲ್ಡರ್ಸ್, ನೀಸ್ ಆ್ಯಂಡ್ toes. ಹೆಡ್, ಶೋಲ್ಡರ್ಸ್, ನೀಸ್ ಆ್ಯಂಡ್ ears. ಹೆಡ್, ಶೋಲ್ಡರ್, knees and toes. Head, shoulders, knees and toes. Head, shoulder, knees and ears. Head, shoulder, knees and toes. ಎಲ್ಲ ಕಾಲ್ ಬಟ್ಟುಗಳು ಇರ್ತಾವಲ್ಲ, ಅಲ್ಲಿ toes. I clap with my hands. I talk with my eyes. I walk with my legs. Okay, ಇದು ಆಯ್ತಲ್ಲ. ಇನ್ನೊಂದ್ಸಲ ರಿಪೀಟ್ ಮಾಡಲಿ. ಇನ್ನೊಂದ್ಸಲ ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟೀತ್. ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಇಯರ್ಸ್. ಹೆಡ್, ಶೋಲ್ಡರ್, ನೀಸ್ ಆ್ಯಂಡ್ ಟಾಯ್ಸ್. ಐ ಕ್ಲಾಪ್ ವಿತ್ ಮೈ ಹ್ಯಾಂಡ್ಸ್. ಐ ಟಾಕ್ ವಿತ್ ಮೈ ಐಸ್. ಐ ವಾಕ್ ವಿತ್ ಮೈ ಲೆಗ್ಸ್. ಓಕೆ, ಈಗ ಇಲ್ಲೇನು ಮಾಡ್ತಾ ಇದ್ದಾರೆ, ನಿತಿನ್ ಮತ್ತು ನೇಹಾ ಕನ್ವರ್ಸೇಷನ್ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ವಾಟ್ ಈಸ್ ದಿಸ್? ನಿತಿನ್ ನೇಹಾಗೆ ಏನ್ ಕೇಳ್ತಾ ಇದ್ದಾನೆ, ವಾಟ್ ಈಸ್ ದಿಸ್ ಅಂತ ಕೇಳ್ತಾ ಇದ್ದಾನೆ. ಅದಕ್ಕಾಗಿ ನೇಹಾ ಏನ್ ಹೇಳ್ತಾಳೆ, ದಿಸ್ ಈಸ್ ಮೈ ನೋಸ್. ದಿಸ್ ಈಸ್ ಮೈ ನೋಸ್. ಓಕೆ, ಮತ್ತೆ ನೇಹಾ ನಿತಿನ್ಗೆ ಏನ್ ಕೇಳ್ತಾಳೆ, ವಾಟ್ ಆರ್ ದೀಸ್? ಅದು ನಿತಿನ್ಗೆ ಕೇಳ್ತಾಳೆ, ಏನ್ ಮಾಡ್ತಾಳೆ, ವಾಟ್ ಆರ್ ದೀಸ್ ಅಂತ ಕೇಳಿದರೆ ನಿತಿನ್ ಏನ್ ಮಾಡ್ತಾನೆ, these are my shoulder. These are my shoulder. ಮತ್ತೆ ನಿತಿನ್ ಏನ್ ಕೇಳ್ತಾನೆ, ವಾಟ್ ಈಸ್ ದಿಸ್? ನೇಹಾ, ದಿಸ್ ಈಸ್ ಮೈ ಮೌತ್. ನಿತಿನ್ ಏನ್ ಮಾಡ್ತಾನೆ, ವಾಟ್ ಈಸ್ ದಿಸ್ ಅಂತ ಕೇಳ್ತಾನೆ. ಅದಕ್ಕಾಗಿ ನೇಹಾ ಏನ್ ಅನ್ನುತ್ತಾಳೆ, ದಿಸ್ ಈಸ್ ಮೈ ಮೌತ್. ಮತ್ ನೇಹಾ ನಿತಿನಿಗೆ ಏನ್ ಕೇಳ್ತಾಳೆ, ವಾಟ್ ಆರ್ ದೀಸ್? ಎರಡು ಲೆಗ್ಸ್ ಸಿಗ್ತಾವಲ್ಲ, ಹ್ಯಾಂಡ್ಸ್ ಸಿಗ್ತಾವಲ್ಲ, ಈ ಹ್ಯಾಂಡ್ಸ್ಗಳಿಗೆ ಮುಟ್ಟಿದ ವಾಟ್ ಆರ್ ದೀಸ್? ದೀಸ್ ಅಂತ ಹೇಳಕ್ ಬಂದಿದೆ, ಅಲ್ಲಿ ಎರಡು ಇವೆ. ಬಹುವಚನದಲ್ಲಿ ದೀಸ್ ಯೂಸ್ ಮಾಡ್ತಾರೆ, ಏಕವಚನದಲ್ಲಿ ದಿಸ್ ಯೂಸ್ ಮಾಡ್ತಾರೆ. ದೀಸ್ ಆರ್ ಮೈ ಹ್ಯಾಂಡ್ಸ್. ದೀಸ್ ಆರ್ ಮೈ ಹ್ಯಾಂಡ್ಸ್ ಎಂದು ನಿತಿನ್ ಹೇಳ್ತಾನೆ. ಮತ್ತೆ ನಿತಿನ್ ನೇಹಾಗೆ ಏನ್ ಕೇಳ್ತಾನೆ, ವಾಟ್ ಆರ್ ದೀಸ್? ಇವು ಎರಡು ಕಾಲುಗಳನ್ನು ನೋಡುತ್ತಾ ಕೇಳ್ತಾನೆ, ವಾಟ್ ಆರ್ ದೀಸ್? ಆಗ ನೇಹಾ ಏನ್ ಹೇಳ್ತಾಳೆ, ದೀಸ್ ಆರ್ ಮೈ ಲೆಗ್ಸ್. ಇಲ್ಲಿ ಲೆಗ್ಸ್ ಎರಡು ಇವೆಲ್ಲ, ಅದಕ್ಕೆ ಎಸ್ ಬಂದಿದೆ. ಹಾಗೆ ಬಹುವಚನ ಎರಡು ಇರುವುದಕ್ಕಾಗಿ ದೀಸ್ ಆರ್ ಬಂದಿದೆ. ಇಲ್ಲರೆ ಒಂದಿದ್ದರೆ ದಿಸ್ ಈಸ್ ಮೈ ಮೌತ್. ಇದು ಏಕವಚನದಿದೆ, ಒಂದಿದೆ, ಅದಕ್ಕೆ ಇಲ್ಲಿ ದಿಸ್ ಬಂದಿದೆ, ಈಸ್ ಬಂದಿದೆ, ದಿಸ್ ಬಂದಿದೆ. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇರುವ ಸಲುವಾಗಿ ದೀಸ್ ಆರ್ ಬಂದಿದೆ. ಇನ್ನೊಂದ್ಸಲ ರಿಪೀಟ್ ಮಾಡೋಣ. ವಾಟ್ ಈಸ್ ದಿಸ್? ದಿಸ್ ಈಸ್ ಮೈ ನೋಸ್. ದಿಸ್ ಈಸ್ ಮೈ ನೋಸ್. What are these? These are my shoulder. These are my shoulder. What is this? This is my mouth. What is this? This is my mouth. What are these? These are my hands. What are these? These are my hands. What are these? These are my legs. What are these? These are my legs. Okay, children? ಇನ್ನೊಂದ್ಸಲ ರಿಪೀಟ್ ಮಾಡೋಣ. Head, shoulder, knees and teeth. Head, shoulders,
knees and ears, head, shoulders, knees and toes. I clap with my hands, I talk with my eyes, I walk with my legs. What is this? These are my nose. What is this? These are my shoulder. What is this? This is my mouth. What are these? These are my hands. What are these? These are my legs. ಓಕೆ ಸ್ಟೂಡೆಂಟ್ಸ್, ಕ್ಲಾಸ್ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಕ್ಲಾಸ್ ಅರ್ಥ ಆಗ್ತಾ ಇಲ್ಲ ಅಂದರೆ ಅಕ್ಷರಗಳನ್ನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ನಾವು ಕಮೆಂಟ್ಸ್ ಮಾಡಿ. ನಾನು ಆದರೆ ಇನ್ನೊಂದು ಸ್ವಲ್ಪ ದೊಡ್ಡವಾಗಿ ಹೇಳ್ತೀನಿ, ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಿನಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ ಬಾಯ್, ಥ್ಯಾಂಕ್ ಯು.